ಇತ್ತೀಚೆಗೆ ಆರ್ಟಿಫಿಷಿಯಲ್ ಅನ್ನೋ ಪದ ಹೆಚ್ಚಾಗ್ತಾ ಇದೆ, ನ್ಯಾಚುರಲ್ ಅನ್ನೋ ಪದ ಮುಚ್ಚೋಗ್ತಾನೆ ಇದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಒಂದು ಏರ್ ಸ್ಟ್ರೈಟ್ನಿಂಗ್ ಅಂತಾನೆ ಹೇಳ್ಬೋದು. ಸೊ ಇತ್ತೀಚೆಗೆ ತುಂಬಾನೇ ಟ್ರೆಂಡಿಂಗ್ ಆಗಿರುವಂತ ಏರ್ ಸ್ಟ್ರೈಟ್ನಿಂಗ್, ಎಲ್ಲರೂ ಏರ್ ಸ್ಟ್ರೈಟ್ನಿಂಗ್ ಮಾಡಿಸೋದಕ್ಕೆ ಪಾರ್ಲರ್ಗಳ ಮೊರೆ ಹೋಗ್ತಾರೆ. ಅದರಿಂದ ಆಗುವಂತಹ ಸೈಡ್ ಎಫೆಕ್ಟ್ಸ್ ಕ್ಯಾನ್ಸರ್ ಕೂಡ ಉಂಟಾಗಬಹುದು. ಸೊ ಅವರು ಯಾವುದೇ ರೀತಿಯ ಎರಡು ಯೋಚನೆ ಮಾಡದಿರೋ ಹಾಗೆ ಅವರ ಕೆಲಸ ಏನಾಗಬೇಕು, ಜಸ್ಟ್ ಸ್ಟ್ರೈಟ್ನಿಂಗ್ ಆಗಬೇಕು, ಸಿಲ್ಕಿಯಾಗಿ ಕಾಣಬೇಕು ಅಂತ ನಾನಾ ರೀತಿಯ ಕೆಮಿಕಲ್ಸ್ಗಳನ್ನು ಅವರ ಕೂದಲ ಮೇಲೆ ಅವ್ರು ಅಪ್ಲೈ ಮಾಡಿಸ್ಕೊಳ್ತಾರೆ. ಸೊ ಅದರಿಂದ ತುಂಬಾನೇ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದನ್ನೆಲ್ಲ ಬಿಟ್ಟು ನಾನಿವತ್ತು ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಹೇಗೆ ಏರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮನೆಯಲ್ಲೇ ಏರ್ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಮೊಸರು, ಕೊಬ್ಬರಿ ಎಣ್ಣೆ, ಮೊಟ್ಟೆ. ನೋಡೋದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಏರ್ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ತುಂಬಾನೇ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬಹುದು, ಮನೆಯಲ್ಲಿ ನಾವು ದಿನನಿತ್ಯ ಬಳಸುವಂತಹ ಸಾಮಗ್ರಿಗಳೇ ಅಂತಾನೆ ಹೇಳ್ಬಹುದು. ಸೊ ಇದನ್ನ ಬಳಸ್ಕೊಂಡು ಯಾವ ರೀತಿ ರೆಮಿಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲನೆಯದಾಗಿ ನಾನೊಂದು ಪಾತ್ರೆಗೆ ಒಂದ್ ಸ್ವಲ್ಪ ನೀರನ್ನ ಹಾಕಿ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಅಕ್ಕಿ ಚೆನ್ನಾಗಿ ಕುದಿಸಿ ಅದು ಪೇಸ್ಟ್ ರೀತಿ, ನೀರ್ ರೀತಿ ಇರಬಾರ್ದು, ಒಂದು ಸೆರಮ್ನ ರೀತಿ ಪೇಸ್ಟ್ ರೀತಿ ಆಗಬೇಕು. ಗಂಜಿ ಅಂತಾರಲ್ಲ, ಆ ಗಂಜಿಗಿಂತ ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ನ ರೀತಿ ಮಾಡ್ಕೊಳ್ಬೇಕು. ಅಲ್ಲಿ ತನಕ ನಾವು ಕುದಿಸ್ಬೇಕಾಗುತ್ತೆ. ಅದು ನೀರಂಗಿರೋದು ನಮಗೆ ಗಂಜಿ ರೀತಿ ಆಗಬೇಕು, ಅಲ್ಲಿ ತನಕ ನಾವು ಕುದಿಸ್ಬೇಕು. ಸೊ ಈ ಕುದಿತಾ ಇರುವಂಥ ಅಕ್ಕಿ ಹಿಟ್ಟಿನ ಪೇಸ್ಟನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನ ನಾವು ಕಂಪ್ಲೀಟ್ ಆಗಿ ಆರೋದಕ್ಕೆ ಬಿಡಬೇಕು. ಸೊ ಒಂದು 20 ಮಿನಿಟ್ಸ್ ಆರೋದಕ್ಕೆ ಬಿಟ್ಟರೆ ಅದು ಕಂಪ್ಲೀಟ್ ಆಗಿ ಕೂಲ್ ಡೌನ್ ಆಗುತ್ತೆ. 2 ಸ್ಪೂನ್ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ. ನಂತರ 2 ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ಳೋಣ. ಫೈನಲ್ ಆಗಿ ಮೊಟ್ಟೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮೊಟ್ಟೆ ಮತ್ತು ಮೊಸರನ್ನ ಆ್ಯಡ್ ಮಾಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕೂದಲಿಗೆ ನಮಗೆ ಯಾವ ಟೆಕ್ಸ್ಚರಲ್ಲಿ ಲೈಕ್ ಹಚ್ಚೋದಕ್ಕೆ ಎಷ್ಟು ಈಸಿ ಆಗುತ್ತೋ ಅಷ್ಟು ತೆಳುವಾಗಿ ನಾವು ಒಂದು ಬ್ಯಾಟರ್ ಅಥವಾ ಪೇಸ್ಟನ್ನು ನಾವು ತಯಾರಿಸ್ಕೊಳ್ಳೋಣ. ಓಕೆ, ಈಗ ಹೋಮ್ ಮೇಡ್ ಏರ್ ಸ್ಟ್ರೈಟ್ನಿಂಗಿಗೆ ಒಂದು ಕ್ರೀಮ್ ರೆಡಿ ಆಗಿದೆ. ನಾವು ಇದರಲ್ಲಿ ಬಳಸಿರುವಂತಹ ಅಕ್ಕಿ ಹಿಟ್ಟು ನಮ್ಮ ಕೂದಲಿನ ಸ್ಕ್ಯಾಲ್ಪ್ ಏನಿದೆಯಲ್ಲ, ನಮ್ಮ ತಲೆಯ ಸ್ಕ್ಯಾಲ್ಪ್ ಏನಿದೆಯಲ್ಲ, ಅದನ್ನು ಹೆಲ್ದಿ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೊಟ್ಟೆಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿ ಇದೆ. ಸೊ ನಮ್ಮ ಕೂದಲಿಗೆ ಪ್ರೋಟೀನ್ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ ನಮ್ಮ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ, ಶೈನಿ ಆಗಿ ಬೆಳೆಯೋದಕ್ಕೆ ಎಲ್ಲದಕ್ಕೂ ಮೊಟ್ಟೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನು ಬಳಸ್ತಾ ಇರೋದು ಮೊಸರು. ಸೊ ಮೊಸರಿನಲ್ಲಿ ಕ್ಯಾಲ್ಶಿಯಂನ ಅಂಶ ಹೆಚ್ಚಾಗಿದೆ ಆ್ಯಂಡ್ ಇದು ನ್ಯಾಚುರಲ್ ಕಂಡೀಷ್ನರ್ ಕೂಡ ಹೌದು. ಮೊಸರಿಗಿಂತ ಬೇರೆ ಯಾವ ಕಂಡೀಷನರ್ ನಿಮಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಫೈನಲ್ ಆಗಿ ನಾನು ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆ. ಸೊ ಕೊಬ್ಬರಿ ಎಣ್ಣೆ ನ್ಯಾಚುರಲ್ ಆಗಿ ನಾವು ಕೂದಲು ಹೈಡ್ರೇಟ್ ಆಗಿರೋದಕ್ಕೆ ಮತ್ತು ನ್ಯಾಚುರಲ್ ಆದ ಒಂದು ಕ್ಲೆನ್ಸರ್ ಅಂತಲೇ ಹೇಳ್ಬೋದು. ನಾವು ದಿನನಿತ್ಯ ನಾವು ಬಳಸ್ತಾನೆ ಇರ್ತೀವಿ ಕೂದಲಿಗೆ ಹಚ್ಚೋದಕ್ಕೆ. ಸೊ ಅದು ನ್ಯಾಚುರಲ್ ಆಗಿ ನಾವು ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀವಿ. ಓಕೆ, ಈಗ ರೆಡಿ ಆಗಿದೆ ಹೋಮ್ ಮೇಡ್ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಒಂದು ಪ್ಯಾಕ್. ಇದನ್ನು ಯಾವ ರೀತಿ ಬಳಸೋದು ಅಂತಂದರೆ, ನೀವು ಸ್ನಾನ ಮಾಡೋದಕ್ಕೂ ಒಂದು 1 ಅವರ್ ಮುಂಚೆ ಈ ಪ್ಯಾಕನ್ನು ಮಾಡಿ ನೀವು ನಿಮ್ಮ ಕೂದಲಿಗೆ ಹಚ್ಚಿ ನಂತರ ನಾರ್ಮಲ್ ಏರ್ ವಾಶನ್ನು ಮಾಡಿ. ಆ್ಯಂಡ್ ಯಾವುದೇ ರೆಮಿಡಿ ನೀವು ಯೂಸ್ ಮಾಡ್ತಾ ಇದ್ದೀರಾ, ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸ್ ಅನ್ನೋದು ಮುಖ್ಯ ಆಗಿರುತ್ತೆ. ಹೌದು, ಇದು ಒಂದು ಸತಿ ಯೂಸ್ ಮಾಡಿದಾಗಲೇ ನಿಮಗೆ ಒಂದು ಸಿಲ್ಕಿಯಾದ ಟೆಕ್ಸ್ಚರನ್ನು ಕೊಡುತ್ತೆ. ಬಟ್ ಅದು ಒಂದು 2-3 ವಾಶ್ ಆದಮೇಲೆ ಕಡಿಮೆ ಆಗ್ಬೋದು. ಇದನ್ನು ನೀವು ಕನ್ಸಿಸ್ಟೆಂಟ್ ಆಗಿ 3 ತಿಂಗಳು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಸ್ಟ್ರೈಟ್ ಆಗಿ ಮತ್ತೆ ಸಿಲ್ಕಿ ಆಗಿ ದಟ್ಟವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು.